ನಮಸ್ಕಾರ ಗೆಳೆಯರೇ, ನಾಲೆಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2-3 ದಿನಾನೇ ನಿರಂತರವಾಗಿ ಮಳೆಯಾದರೇನೆ ನಾವು ಬೇಸರವಾಗುತ್ತೇವೆ. ಆದರೆ 1 ವರ್ಷ ಪೂರ್ತಿಯಾಗಿ ಮಳೆಯಾದರೆ ಹೇಗಿರಬಹುದು? ಕೇಳುವುದಕ್ಕೆ ಆಶ್ಚರ್ಯಕರವಾಗಿ ಮತ್ತು ಭಯಾನಕವಾಗಿ ಇದೆಯಲ್ಲ? ಆದರೆ ಇದೇ ನಿಜ. ನಮ್ಮ ಭೂಮಿಯ ಮೇಲೆ ಹಿಂದೆ 10 ಲಕ್ಷ ವರ್ಷಗಳ ಕಾಲ ನಿರಂತರವಾಗಿ ಮಳೆಯಾಗಿತ್ತು. ಇಷ್ಟಕ್ಕೂ ಏಕೆ ಮಳೆಯಾಯಿತು? ಹೇಗೆ ಅಷ್ಟೊಂದು ವರ್ಷ ಮಳೆಯಾಯಿತು? ಈ ಮಾಹಿತಿ ಎಲ್ಲಿ ದೊರಕಿತು ಎಂಬುದಕ್ಕೆ ಆಧಾರವೇನು? ಇವೆಲ್ಲವನ್ನೂ ಈ ವಿಡಿಯೋದಲ್ಲಿ ತಿಳಿಯೋಣ. ಇನ್ನು ಅಚ್ಚರಿಯ ಸಂಗತಿಯೆಂದರೆ ಆ ಆಧಾರಗಳು ನಮ್ಮ ಭಾರತದಲ್ಲಿಯೂ ಸಿಕ್ಕಿವೆ. ಈ ಭೀಕರ ಮಳೆಯಾದ ನಂತರವೇ ಡೈನೋಸಾರ್ಗಳು ಹುಟ್ಟಿಕೊಂಡವು. ಭೂಮಿಯು ಸುಮಾರು 453 ಕೋಟಿ ವರ್ಷಗಳ ಇತಿಹಾಸ ಹೊಂದಿದೆ. ಈ ಕಾಲಾವಧಿಯಲ್ಲಿ ಎಷ್ಟೆಯೂ ಭಯಾನಕ ಘಟನೆಗಳು ಸಂಭವಿಸಿವೆ. ಆದರೆ ಈ 10 ಲಕ್ಷ ವರ್ಷಗಳ ಕಾಲ ಸುರಿದ ಮಳೆಯೇ ಅತಿ ಭೀಕರ. ಈಗಿನಿಂದ ಸರಿಯಾಗಿ 23 ಕೋಟಿ ವರ್ಷಗಳ ಹಿಂದೆ ಹೋಗೋಣ. ಇವಾಗ ಅಂದ್ರೆ ಜನರು, ಜಾತಿ, ಮತ, ಕಲರ್, ದೇಶದ ಬಾರ್ಡರ್ ಇವೆಲ್ಲವೂ ಇದಾವೆ. ಆದರೆ ಆಗ ಮಾತ್ರ ಅದ್ಯಾವುದೂ ಇಲ್ಲದೆ ಭೂಮಿಯೆಲ್ಲವೂ ಒಂದು ಏಕೈಕ ಖಂಡವಾಗಿತ್ತು. ಆ ಖಂಡದ ಹೆಸರೇ ಪ್ಯಾಂಜಿಯಾ. ಎಲ್ಲಾ ಖಂಡಗಳು ಒಂದಾಗಿ ಸೇರಿ ಒಂದು ಸೆಪರೇಟ್ ಖಂಡವನ್ನು ರಚಿಸಿದ್ದವು. ಅದೇ ಪ್ಯಾಂಜಿಯಾ. ಈ ಖಂಡದ ಮಧ್ಯಭಾಗ ಸಮುದ್ರದಿಂದ ದೂರವಾಗಿದ್ದು ಅಲ್ಲಿ ಬಹುತೇಕ ಯಾವುದೇ ಮರ ಆಗಲಿ ಜೀವಿ ಆಗಲಿ ವಾಸಿಸುತ್ತಿರಲಿಲ್ಲ. ಅದು ಬರಡುಭೂಮಿ ವಾತಾವರಣವಾಗಿತ್ತು. ಆದ್ದರಿಂದ ಎಲ್ಲಾ ಜೀವಿಗಳು ಸಮುದ್ರ ತೀರದ ಬಳಿ ಮಾತ್ರ ವಾಸಿಸುತ್ತಿದ್ದವು. ಆಗ ಹಾವುಗಳು, ಮೀನುಗಳು, ಮೊಸಳೆಗಳು, ಆರ್ಕೋಸಾರ್ಸ್ ಅನ್ನೋ ಜೀವಿಗಳು ಹಾಗೂ ಇತ್ಯಾದಿ ಜೀವಿಗಳು ಜೀವಂತವಾಗಿದ್ದವು. ಡೈನೋಸಾರ್ಗಳು ಈ ಆರ್ಕೋಸಾರ್ಸ ಎಂಬ ಜೀವಿಗಳ ಜಾತಿಗೆ ಸೇರಿದ ಜೀವಿಗಳಿಂದಲೇ ಡೈನೋಸಾರ್ ಹುಟ್ಟಿಕೊಂಡವು. ಇನ್ನು ಕೇವಲ ಇವೇ ಅಲ್ಲ, ಸಮುದ್ರದಲ್ಲೂ ಸಹ ಹಲವಾರು ಜೀವಿಗಳು ಇದ್ದವು. ಇನ್ನು ಭೂಮಿಯ ಒಳಭಾಗದಲ್ಲಿ ಲೇಯರ್ಗಳು ಇವೆ. ಅವುಗಳನ್ನು ಭಾಗಗಳಾಗಿ ಮಾಡಿದರೆ ಇನ್ನರ್ ಕೋರ್, ಔಟರ್ ಕೋರ್, ಮ್ಯಾಂಟಲ್, ಅಪ್ಪರ್ ಮ್ಯಾಂಟಲ್ ಮತ್ತು ಕ್ರಸ್ಟ್ ಇರುತ್ತದೆ. ಈ ಭಾಗಗಳಲ್ಲಿ ಮ್ಯಾಂಟಲ್ ಭಾಗವೇ 85% ಭಾಗವನ್ನು ಹೊಂದಿದೆ. ಈ ಮ್ಯಾಂಟಲ್ನಲ್ಲಿರುವ ಕಲ್ಲುಗಳು ಮ್ಯಾಗ್ನೀಷಿಯಂ, ಸಿಲಿಕೇಟ್, ಆಕ್ಸಿಜನ್ ಇತ್ಯಾದಿಗಳಿಂದ ಕೂಡಿವೆ. ಇನ್ನು ನಮ್ಮ ಭೂಮಿಯ ಇನ್ನರ್ ಕೋರ್ನಲ್ಲಿ ಸಾಕಷ್ಟು ಅಬೆ ಇರುತ್ತದೆ. ಸುಮಾರು 5200 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಅಲ್ಲಿ ಇರುತ್ತದೆ. ಕೋರ್ನಲ್ಲಿ ಇರುವ ಈ ಉಷ್ಣತೆಯಿಂದ ಮ್ಯಾಂಟಲ್ ಸಡನ್ ಆಗಿ ಮೇಲಕ್ಕೆ ಬರುತ್ತದೆ. ಅಂದರೆ ಲಾವಾ ಆಗಿ ಹೊರಗೆ ಚಿಮ್ಮುತ್ತದೆ. ಇದರಿಂದಲೇ ನಮ್ಮ ಭೂಮಿಯ ಮೇಲೆ ಅಗ್ನಿಪರ್ವತಗಳು ಉತ್ಪತ್ತಿಯಾಗುತ್ತಿವೆ. ಈಗ ನಮ್ಮ ಭೂಮಿಯ ಮೇಲೆ ಜೀವಿಗಳು ಬದುಕಲು ವಾತಾವರಣ ಅನುಕೂಲವಾಗಿದೆ. ಆದರೆ ಒಂದು ಕಾಲದಲ್ಲಿ ಭೂಮಿಯ ವಾತಾವರಣ ಏನೇನೂ ಅಲ್ಲ. ಅಂದರೆ ಬದುಕಲು ಸೂಕ್ತವಾಗಿರಲಿಲ್ಲ. ಭೀಕರವಾದ ಅಗ್ನಿಪರ್ವತಗಳು ನಿರಂತರವಾಗಿ ಸಿಡಿಯುತ್ತಿದ್ದವು. ಭೀಕರ ಆಸ್ಟ್ರಾಯ್ಡ್ಗಳು ಭೂಮಿಗೆ ಡಿಕ್ಕಿ ಹೊಡೆಯುತ್ತಿದ್ದವು. ಆಗ ಆ ಸಮಯದಲ್ಲಿ ಭೂಮಿಯ ಒಳಗೆ ನಡೆದ ಬದಲಾವಣೆಗಳಿಂದಾಗಿ ಈ ಅಗ್ನಿಪರ್ವತಗಳು ಸುಮಾರು 10 ಲಕ್ಷ ವರ್ಷಗಳ ಕಾಲ ನಿಲ್ಲದೆ ಸಿಡಿಯುತ್ತಲೇ ಇದ್ದವು. ಭೂಮಿಯ ಮೇಲಿನ ಟೆಕ್ಟೋನಿಕ್ ಪ್ಲೇಟ್ಗಳು ಈ ಪರಿಣಾಮದಿಂದ ಸೆಪರೇಟ್ ಆಗುತ್ತಿದ್ದವು. ಭೂಮಿಯೆಲ್ಲೆಡೆ ಸಿಡಿಮದ್ದಿನಂತೆ ಅಗ್ನಿಪರ್ವತಗಳು ಸಿಡಿಯುತ್ತಿದ್ದವು. ಈ ಅಗ್ನಿಪರ್ವತಗಳು ಸಣ್ಣದಲ್ಲ. ಈಗಿರುವ ವಾಲ್ಕೇನೋಗಳಿಗಿಂತ 1000 ಪಟ್ಟು ದೊಡ್ಡವು. ಒಂದೊಂದು ಅಗ್ನಿಪರ್ವತವೇ ಸಾವಿರಾರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿತ್ತು. ಈ ಸಿಡಿತಗಳ ಪರಿಣಾಮವಾಗಿ ಒಟ್ಟಿಗೆ ಇದ್ದ ಖಂಡಗಳು ಚಲಿಸಿ ಬೇರೆ ಬೇರೆಯಾಗಿ ಸೆಪರೇಟ್ ಆಗಿ ಹೋದವು. ಇಂದಿನ ವರ್ಲ್ಡ್ ಮ್ಯಾಪ್ ನೋಡಿದರೆ ಖಂಡಗಳು ಪಜಲ್ ಪೀಸ್ಗಳಂತೆ ಇವೆ. ಅವುಗಳನ್ನು ಜೋಡಿಸಿದರೆ ಪ್ಯಾಂಜಿಯಾ ಎಂಬ ಒಂದೇ ದೊಡ್ಡ ಖಂಡದ ರೂಪವು ಹೊರಹೊಮ್ಮುತ್ತದೆ. ಇಂದಿಗೂ ಸಹ ಭೂಮಿಯ ಮೇಲಿನ ಸಾಕಷ್ಟು ಅಗ್ನಿಪರ್ವತಗಳು ಗಗನಚುಂಬಿಗಳಾಗಿ ಇವೆ. ಮತ್ತು ಬಹುಪಾಲು ಅವು ಸಮುದ್ರದ ಹತ್ತಿರದಲ್ಲೇ ಇವೆ. ರಿಂಗ್ ಆಫ್ ಫೈರ್. ಇದು ಪೆಸಿಫಿಕ್ ಸಮುದ್ರದ ಸುತ್ತಲಿನ ಪ್ರದೇಶ. ಇದು ಅತ್ಯಂತ ಭೀಕರವಾದ ಅಗ್ನಿಪರ್ವತ ಪ್ರದೇಶ. ಇಲ್ಲಿಯೇ ಭೂಮಿ ಕಂಪನಗಳು ಹೆಚ್ಚಾಗಿ ಸಂಭವಿಸುತ್ತವೆ. 20 ಕೋಟಿ ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿನ ಅಗ್ನಿಪರ್ವತಗಳು ಒಂದೇ ಸಮಯದಲ್ಲಿ ಸಿಡಿದವು. ಇದರ ಪರಿಣಾಮವಾಗಿ ಭೂಮಿಯ ಗಾಳಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಬಿಡುಗಡೆ ಆಯಿತು. ಅಷ್ಟೇ ಅಲ್ಲದೆ ಭೂಗರ್ಭದಲ್ಲಿದ್ದ ಫಾಸಿಲ್ ಫ್ಯೂಲ್ಸ್ ಸುಟ್ಟುಹೋಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಇನ್ನಷ್ಟು ಹೆಚ್ಚಿಸಿದವು. ಇದರಿಂದ ಗ್ರೀನ್ ಹೌಸ್ ಎಫೆಕ್ಟ್ ಸಂಭವಿಸಿ ಭೂಮಿಯ ಉಷ್ಣತೆಯು ಬಹಳ ಮಟ್ಟಿಗೆ ಏರಿತು. ಸಮುದ್ರದ ಮೇಲಿನ ಉಷ್ಣತೆಯು 40 ಡಿಗ್ರಿ ಸೆಲ್ಸಿಯಸ್ಗೂ ಹೆಚ್ಚು ಏರಿತು. ಈ ಕಾರಣದಿಂದಾಗಿ ಸಮುದ್ರದ ನೀರು ಆವಿಯಾಗಿ ಅವು ಮೋಡಗಳಾಗಿ ಪರಿವರ್ತನೆಗೊಂಡವು. ಆ ಬಳಿಕ 10 ಲಕ್ಷ ವರ್ಷಗಳ ಕಾಲ ನಿರಂತರವಾಗಿ ಮಳೆ ಸುರಿಯಿತು. ಇದರಲ್ಲಿ ಭೀಕರ ಸಂಗತಿಯೆಂದರೆ ಈ ಸಮಯದಲ್ಲಿ ನೀರಿನಲ್ಲಿದ್ದ ಹೈಡ್ರೋಜನ್ ಸಲ್ಫೈಡ್ ರಿಯಾಕ್ಟ್ ಆಗಿ ಸಲ್ಫ್ಯೂರಿಕ್ ಆಸಿಡ್ ಆಗಿ ಪರಿವರ್ತನೆಗೊಂಡಿತು. ಈ ಸಲ್ಫ್ಯೂರಿಕ್ ಆಸಿಡ್ ಮಳೆಯಾಗಿ ಪ್ಯಾಂಜಿಯಾ ಖಂಡದ ಮೇಲೆ ಸುರಿದಿತು.
ಸಮುದ್ರದ ಆಸಿಡ್ ಲೆವೆಲ್ ಕೂಡ ಹೆಚ್ಚಾಗಿ ಸಂಪೂರ್ಣ ನೀರಿನಲ್ಲಿ ಆಸಿಡ್ ತುಂಬಿ ಸಮುದ್ರ ಹಾಗೂ ಭೂಮಿಯ 90% ಜೀವಿಗಳು ನಾಶವಾಯಿತು. 40% ಜೀವಿಗಳ ಜಾತಿಗಳು ಸಂಪೂರ್ಣವಾಗಿ ನಾಶವಾದವು. ಈ ಘಟನೆಯ ಪುರಾವೆಗಳು ಇಂದಿಗೂ ಇಡೀ ಜಗತ್ತಿನಲ್ಲಿ ದೊರೆಯುತ್ತವೆ. ಭಾರತದಲ್ಲಿಯೂ ಕರ್ನಾಟಕ, ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶ ಹಾಗೂ ತೆಲಂಗಾಣದಲ್ಲಿ ಈ ಘಟನೆಯ ಪುರಾವೆಗಳಿವೆ. ಇನ್ನು ಈ ಭೀಕರ ಮಳೆಯು ಹೇಗೆ ನಿಂತಿತು ಎಂದರೆ, ಈ ಅಗ್ನಿಪರ್ವತಗಳು ಕೊನೆಗೆ ಸಿಡಿಯುವುದನ್ನು ನಿಲ್ಲಿಸಿದಾಗ. ಅಂದರೆ ಈ ಅಗ್ನಿಪರ್ವತಗಳು 10 ಲಕ್ಷ ವರ್ಷಗಳ ನಂತರ ಸಿಡಿಯುವುದನ್ನು ನಿಲ್ಲಿಸಿದವು. ಅಗ್ನಿಪರ್ವತಗಳ ಶಾಂತತೆಗೆ ಕಾರಣವಾಗಿ ಸಮುದ್ರದ ಆಸಿಡ್ ಮಟ್ಟ ಕಡಿಮೆಯಾಗಿ ಭೂಮಿಯ ಮೇಲಿನ ಮಳೆಗಳು ಕಡಿಮೆಯಾದವು. ನಂತರ ಪ್ಯಾಂಜಿಯಾ ಖಂಡದ ಮೇಲೆ ಮತ್ತೆ ಮರಗಳು ಬೆಳೆಯಲಾರಂಭಿಸಿದವು. ಅರಣ್ಯಗಳು ಮತ್ತೆ ದಟ್ಟವಾದವು. ಈ ದೀರ್ಘಕಾಲದ ನಾಶದ ನಂತರ ಮತ್ತೆ ಭೂಮಿ ಚಿಗುರಿತು. ಆರ್ಕೋಸಾರ್ಸ ಎಂಬ ಪ್ರಜಾತಿಯಿಂದ ಡೈನೋಸಾರ್ಗಳು ಹುಟ್ಟಲು ಪ್ರಾರಂಭಿಸಿತು. ಈಗಲಾದರೂ ನಾವು ಕ್ಲೈಮೇಟ್ ಬದಲಾವಣೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ಸಾಕಷ್ಟು ಸಾವು ನೋವುಗಳನ್ನು ಅನುಭವಿಸಬೇಕಾಗುತ್ತದೆ. ಇನ್ನು ಆ ಕಾಲದ ತರ ಹೆಚ್ಚು ಮಳೆ ಈಗ ಆದ್ರೆ ನೀವು ಏನ್ ಮಾಡ್ತೀರಾ? ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.